ಹತ್ತಿಯ ಬೇಡಿಕೆ ರೇಖೆಯು Q is equal to 200 ಮೈನಸ್ P ಆಗಿದೆ. ಮಾರುಕಟ್ಟೆಯಲ್ಲಿ ಏಕರೂಪದ ಉದ್ಯಮಗಳಿವೆ ಎಂದು ಕಲ್ಪಿಸಿಕೊಂಡು ಅದರಲ್ಲಿ ಒಂದು ಉದ್ಯಮ ಘಟಕದ ಪೂರೈಕೆಯು 20 ರು ಬೆಲೆಯಲ್ಲಿ, ಒಂದು ಉದ್ಯಮ ಘಟಕದ ಪೂರೈಕೆಯು 20 ರೂಪಾಯಿ ಬೆಲೆಯಲ್ಲಿ Q is equal to 10 plus P ಆಗಿರುತ್ತದೆ. ಸಮತೋಲನ ಉದ್ಯಮಗಳ ಸಂಖ್ಯೆಯನ್ನು ಕಂಡುಹಿಡಿಯಿರಿ. ಇನ್ನೊಂದು Q ಬರ್ತದೆ ಇಲ್ಲಿ 10 plus P ಆದಾಗ ಏನ್ ಕಂಡುಹಿಡಿಯಬೇಕು? ಸಮತೋಲನ ಉದ್ಯಮಗಳ ಸಂಖ್ಯೆಯನ್ನು. ಆಲ್ರೆಡಿ ಒಂದ್ಸಲ ಬಿಡಿಸಿದ್ದು ನಾವು. ಸಮತೋಲನ ಉದ್ಯಮಗಳ ಸಂಖ್ಯೆ is equal to N naught ಅಂತೀವಿ. ಅದಕ್ಕೆ N naught is equal to Q naught divided by Q naught F. ಪೂರೈಕೆ ಹೊಸದು ಬಂದಿರ್ತದಲ್ಲ, ಇದು Q naught F ಆಗೈತೆ. ಬೆಲೆ ಏನಾಗಿದೆ? 20 ರೂಪಾಯಿ ಆಗೈತೆ. ಈ ಎರಡು ಕ್ಯೂಗಳಲ್ಲಿ 20 ಅನ್ನ ಹಾಕಿ ನೋಡ್ಬೇಕು. ಫಸ್ಟ್ ಕ್ಯಾಲ್ಕುಲೇಷನ್ ಸ್ಟೆಪ್ ಮಾಡೋಣ ಅಂತ ಇಲ್ಲಿ ಬಿಡಿಸ್ಕೊಳ್ಳೋಣ. Q naught is equal to 200 minus P is equal to 200 minus 20 is equal to ಎಷ್ಟು ಬಂತು? 180 ಬಂತು. Q naught ಎಷ್ಟು ಬಂತು? 180 ಬಂತು. ಇನ್ನು Q naught F, Q naught F ಅಂದ್ರೆ ಎರಡನೇ ಸಮೀಕರಣ. ಸಮೀಕರಣ ಏನದು? 10 plus P. 10 plus P ಎಷ್ಟದ? 20 is equal to ಎಷ್ಟಾಯ್ತು? 30. ಮುಗಿದೋಗ್ತೀನಿ, ಬಹಳ ಈಸಿ. Q naught ಎಷ್ಟೈತಿ? 180 ಅಂತ. Q naught F ಎಷ್ಟದ? 30. 0 0 ಕ್ಯಾನ್ಸಲ್, 3 1 ಜಾ 3 6 ಜಾ. ಉದ್ಯಮ ಘಟಕಗಳ ಸಂಖ್ಯೆ ಎಷ್ಟು? 6. ಆಲ್ರೆಡಿ ಇದ್ರ ಮೇಲೆ ಒಂದು ಲೆಕ್ಕ ಬಿಡಿಸಿ ನಾವು. ಇಷ್ಟು ಈಸಿ ಅಲ್ಲ, ಇದು ನೋಡ್ಲಾಕ್ ಬಹಳ ಟಫ್ ಅನಿಸ್ತೈತಿ. ನಿಮ್ಗೆ ಏನ್ ತಿಳಿಬೇಕು? ಫಸ್ಟ್ Q naught ಕ್ಯಾಲ್ಕುಲೇಷನ್ ಮಾಡೋದು ಗೊತ್ತಾಗಬೇಕು. ಸಪ್ಲೈದೊಳಗೆ ಯಾವ್ದು ಇರ್ತೈತಿ ಅದಕ್ಕೆ ಏನಂತ ಕರಿತೀವಿ ನಾವು? Q naught F ಅಥವಾ ಎರಡನೇ ಸಮೀಕರಣ. ಅದನ್ನು ಬಿಡಿಸ್ಕೋಬೇಕು. ಎರಡರಲ್ಲಿ P ಬೆಲೆ ಹಾಕೋಬೇಕು. ಇದು ಮೈನಸ್ ಅದ, ಪ್ಲಸ್. ಮೈನಸ್ ಇದ್ದಾಗ ಕಳಿತೀವಿ, ಪ್ಲಸ್ ಇದ್ದಾಗ ಕೂಡಿಸ್ತೀವಿ. Q naught F ಸಿಕ್ಕ ಮೇಲೆ ಫಾರ್ಮುಲಾ ಇತ್ತು. N naught is equal to Q naught divided by Q naught F. ಆ ಫಾರ್ಮುಲಾ ಹಾಕೋತೀವಿ, ಸುಲಭವಾಗಿ ಬಿಡಿಸ್ತೀವಿ. ಇದು ಸಮತೋಲನ ಬೇಡಿಕೆಯ ಒಂದು ಹೊಸ ಲೆಕ್ಕ. ಇನ್ನು QD is equal to QS ನೀವು ಮೊದಲು ಬಿಡಿಸ್ತಿದ್ರಿ. ಆ ಮೊದಲು ಬಿಡಿಸೋದಕ್ಕೆ ಇದಕ್ಕೆ ಏನ್ ವ್ಯತ್ಯಾಸ ಅದ ಅನ್ನೋದ್ರ ಮೇಲೆ ಒಂದ್ ಲೆಕ್ಕದ ಕಟ್ ಮಾಡಿ ಇನ್ನೊಂದು ವಿಡಿಯೋ ಸ್ಟಾರ್ಟ್ ಮಾಡಿ.